ಮೇಷರಾಶಿ. ಮೇಷರಾಶಿಯಲ್ಲಿ ಏನಾಗುತ್ತೆ ಅಂತಂದರೆ, ಈ ಹಿಂದೆ ಅವರು ಹೇಗೆ ಏಳೋ ಬೀಳೋ ಅನ್ನೋ ಹಾಗೆ ಸುಮಾರು ವ್ಯವಹಾರಗಳಲ್ಲಿ ಏಳು ಬೀಳನ್ನು ಕಂಡಿರ್ತಾರೆ. ವ್ಯವಹಾರದಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಕುಂದೋಗಿರ್ತಾರೆ. ಎಷ್ಟೋ ಜನ ಮನೆ ಕಟ್ಟಿಸ್ಬೇಕಂದ್ರೆ ಅರ್ಧಂಬರ್ಧ ಆಗಿರುತ್ತೆ. ಕೋರ್ಟ್ ವ್ಯಾಪಾರಗಳಲ್ಲಿ ನಿಂತೋಗಿರ್ತವೆ, ಕೋರ್ಟ್ ಕಚೇರಿಗಳೆಲ್ಲ ನಾವು ಹೋಗಿರ್ತಾರೆ. ಅಂಥವ್ರಿಗೆಲ್ಲರಿಗೂ ಮೇಷರಾಶಿಯವರಿಗೆ ಇದೊಂದು ಒಂದು ಈ ವರ್ಷ ಒಂದು ಯಶಸ್ವಿಯ ವರ್ಷ ಆಗಲಿದೆ. ಅವರ ಎಷ್ಟೋ ಒಂದು ಬ್ಯಾಕ್ಲಾಗ್ ಕೆಲಸಗಳು ಅವ್ರು ಮಾಡೋಂಥ ಉದ್ಯೋಗಗಳಲ್ಲಿ ಅಥವಾ ಬಿಸ್ನೆಸ್ಗಳಲ್ಲಾಗಲಿ ಏನೇನು ಬ್ಲಾಕೇಜಸ್ ಅಂತಿದೆಯೋ ಎಲ್ಲ ಕೂಡ ಈ ವರ್ಷದಲ್ಲಿ ಕ್ಲಿಯರ್ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಅವ್ರು ಮಾಡುವಂಥ ವಿದ್ಯಾಭ್ಯಾಸ ಯಶಸ್ವಿ ಆಗುತ್ತೆ. ಉನ್ನತ ವಿದ್ಯಾಭ್ಯಾಸಕ್ಕೆ ಹೊರಗಡೆ ಹೋಗುವಂಥ ಸಾಧ್ಯತೆಗಳು ಇದೆ. ಅದಲ್ಲದೆ ಗೌರ್ಮೆಂಟ್ ಎಂಪ್ಲಾಯಿಗಳಿಗೆ ಒಂದು ಅವ್ರು ಮಾಡೋದು ಉದ್ಯೋಗದಲ್ಲಿ ಪ್ರಮೋಷನು ಬಡ್ತಿ ಸಿಗುವಂಥ ಸಾಧ್ಯತೆ ಇದೆ. ಅದಲ್ಲದೆ ಬಿಸ್ನೆಸ್ ಮಾಡೋಂಥವರಿಗೂ ಕೂಡ ಒಳ್ಳೆಯ ಒಂದು ಅಪಾರ್ಚುನಿಟೀಸ್ಗಳೆಲ್ಲ ಓಪನ್ ಆಗುತ್ತೆ. ಅದಲ್ಲದೆ ವಿಶೇಷವಾಗಿ ಶನಿದೇವರ ಒಂದು ದಿವ್ಯಾನುಗ್ರಹ ಈ ಒಂದು ರಾಶಿಯವರಿಗಿರೋದ್ರಿಂದ ಧನ ಸಂಪತ್ತು ಹೇರಳವಾಗಿ ಇವ್ರಿಗೆ ಹರಿದು ಬರುತ್ತೆ. ಇಷ್ಟು ದಿನ ಏನು ಕಷ್ಟಪಟ್ಟಿದ್ದಾರೋ ಅವಾಗೆಲ್ಲ ಯಶಸ್ಸು ಇವರಿಗಿದು ಸಿಗುತ್ತೆ. ಮೇಷರಾಶಿಯವರು ಈ ವರ್ಷ ಮಣ್ಣು ಹಿಡಿದರೂ ಕೂಡ ಹೊನ್ನಾಗುವಂತಹ ಸುವರ್ಣವಾದಂತಹ ವರ್ಷ ಇವರದಾಗಿದೆ.